ನಮಸ್ಕಾರ ಎಲ್ಲರಿಗೂ ಶುಭೋದಯ. ನಮ್ಮ ಹುಡುಗನ್ ಗುಡ್ ಮಾರ್ನಿಂಗ್ ಹೇಳಿ ನಮ್ಮ ಸುಬ್ಬಿ ಅವರು ಇನ್ನ ನಿದ್ಗಣ್ಣಲ್ಲೇ ಇದ್ರು. ಭಾನುವಾರದ ಪ್ರಯುಕ್ತ ಬೀಟ್ರೋಟ್ ಪಲ್ಯ ಮಾಡ್ಬೇಕಾಯ್ತು, ಕ್ಲೀನ್ ಆಗಿ ಹೆಚ್ಕೊಟ್ಟೆ. ನಮ್ಮ ಸುಬ್ಬಿ ಅವರು ಬಂದು ಗೋಧಿ ಹಿಟ್ಟಲ್ಲಿ ಆಟ ಆಡ್ತಿದ್ರು. ಹಂಗೆ ತಲೆ ಕೆಡ್ಕೋತಾ ಇದ್ರು. ನಮ್ಮ ಹುಡುಗನ್ ಕೂದ್ಲು ಜಾಸ್ತಿ ಆಗಿತ್ತು, ಹಂಗಾಗಿ ಅವನ್ನ ಕಟಿಂಗ್ ಶಾಪ್ ಕರ್ಕೊಂಡೋಗಿ ಕಟಿಂಗ್ ಬಿಟ್ಟು ನಮ್ಮ ಅಣ್ಣ ಅಷ್ಟೊತ್ತಿಗೆ ಕಾಲ್ ತಗೊಬಂದಿರು. ನಮ್ಮ ತಾಯಿಯವ್ರಿಗೆ ನಮ್ಮ ಸುಬ್ಬಿ ಅವ್ರ ಕಸ ಗುಡಿಸ್ತಾ ಸುಸ್ತಾಗಿ ನಾಷ್ಟ ಮಾಡ್ತಿರು. ನಮ್ಮ ಹುಡುಗನ್ ಕಟಿಂಗ್ ಹಿಂಗಿತ್ತು, ಕ್ಲೀನ್ ಆಗಿ ಮಾಡಿಸ್ಕೊಬಂದು ಅವನು ನಾಷ್ಟ ಮಾಡ್ತಿದ್ದ. ಬೆಳಗ್ಗೆನೆ ಜೋರ್ ಮಳೆ. ನಮ್ಮ ಸುಬ್ಬಿ ಅವರಂತೂ ರೆಡಿಯಾಗಿ ಅವ್ರ ಖುಷಿಗೆ ಹಾಕಿದೆ, ಡ್ಯಾನ್ಸ್ ಆಡ್ಕೊಂಡು ಹಿಂಗೆ ತೀಟೆ ಮಾಡ್ಕೊಂಡಿದ್ರು ಅಣ್ಣನ್ಗೆ. ಹಂಗೆ ಇವರಿಬ್ರು ನೆತ್ತಾಕೊಂಡು ನಾವು ಹೊರಟಿದ್ದೆ ಇವತ್ತು ಡಿ ಮಾರ್ಟ್ ಕಡೆಗೆ ಪ್ರಯಾಣ. ಒಂಚೂರು ಪರ್ಚೇಸ್ ಇತ್ತು ಅಂತ ಅಣ್ಣ ತಂಗಿನ ಗಾಡಿಗೆ ಹಾಕೊಂಡು ತಳ್ಳ ಗಾಡಿಗೆ ಹಂಗೆ ಬ್ಯಾಟ್ ಬೇಕು ಅಂದ್ರು. ಬ್ಯಾಟ್ ಬೇಡ, ಗ್ಯಾಂಗ್ ವಾರ್ ಆಗತ್ತಂತ ಕನ್ನಡಕಗಳು ಹಾಕೊಂಡು ಹಂಗೆ ನೋಡ್ತಾ ಇದ್ರು ಇವರು. ನಮ್ಮ ಸುಬ್ಬಿಯವ್ರಂತೂ ತಲೆಗೇನೋ ಹಾಕೊಂಡು ಫಾರಿನ್ ಗರ್ಲ್ ತರ ಆಗಿದ್ರು. ಹಂಗೆ ಐಸ್ ತಗೊಂಡು ನಾವೆಲ್ಲ ತಿನ್ಕೊಂತ ನಮ್ಮ ಸುಬ್ಬಿಗೂ ತಿನ್ನಿಸ್ತಾ ಇದ್ದು ಐಸ್ನ. ನಮ್ಮ ಸುಬ್ಬಿ ತಿನ್ನು ಅಂದ್ರೆ ಮೂತಿ ಎಲ್ಲ ಮಾಡ್ಕೊಂಡು ಅವರೇ ಒರ್ಸ್ಕೊತಾ ಇದ್ರು. ಹಂಗೆ ಅಲ್ಲೇ ಬಿಟ್ಟು ಹೋಗ್ತೀವಿ ಅಂದಿದ್ಕೆ ಅಳ್ತಾ ಇದ್ರು. ಮನೆಗೆ ಬರೋ ಅಷ್ಟೊತ್ತಿಗೆ ಕಾಲ್ಸ ರೆಡಿ ಇತ್ತು. ನಮ್ಮ ಸುಬ್ಬಕ್ಕ ಎಲ್ಲ ಊಟ ಮಾಡಿ ಮಧ್ಯಾಹ್ನಕ್ಕೂ ಜೋರ್ ಮಳೆ ಬರ್ತಾ ಇತ್ತು. ಸಾಯಂಕಾಲ ಇವರು ಡ್ಯಾನ್ಸ್ ಆಡ್ತಾ ಇದ್ರು. ಡ್ಯಾನ್ಸ್ ಆಡ್ತಿದ್ದಂಗೆ ನಮ್ಮ ಮನೇಲಿ ಒಂದು ಸಮಸ್ಯೆ, ಕಟಿಂಗ್ ಮಾಡಿಸು ಬೇಡ ಅನ್ನೋ ಜಾಸ್ತಿ ಪರ ವಿರೋಧ ಇದೆ. ಹಂಗಾಗಿ ಇವ್ರನ್ನ ಕರ್ಕೊಂಡೋಗಿ ಬ್ಯೂಟಿ ಪಾರ್ಲರ್ ಅಲ್ಲಿ ಬಾಫ್ ಕಟ್ ಮಾಡಿಸ್ದೆ. ನಮ್ಮ ಸುಬ್ಬಿ ಈ ತರ ಚೇಂಜ್ ಆಗೋರು, ನಮಗೂ ಬೇಜಾರಿದೆ. ಹಂಗೆ ಅಣ್ಣ ತಂಗಿ ಊಟ ಮಾಡ್ತಿದ್ದಂಗೆ ಅಣ್ಣನ್ಗೆ ಕೋಪ, ಅವನ್ನ ಬಿಟ್ಟು ಹೋಗಿದ್ದು ಅವ್ನ್ ಮಾಡಿಸ್ಬೇಡ ಅಂತಿದ್ದ ಕಟಿಂಗ್ನ. ಹಂಗೆ ಬಿರಿಯಾನಿ ರೈಸ್ ಕಡಿಮೆ ಮಾಡಿದ್ರು, ಹಂಗಾಗಿ ಬಿರಿಯಾನಿ ರೈಸ್ ತಗೊಬಂದು ತಿಂದು ಭಾನುವಾರ ಇವರಿಬ್ರು ತಟ್ಟೆ ಎರಚೋ ವಿಚಾರದಲ್ಲಿ ನಾನು ಅಂತ ಇದ್ರು. ಇವತ್ತಿನ ಭಾನುವಾರ ಕತೆ.